ಬೆಂಗಳೂರಲ್ಲಿ ಬುಧವಾರ ಬೋರ್ಗೆರೆದು ಸುರಿದಂತಹ ಮಳೆಯಿಂದ ಬೆಂಗಳೂರಿನಾದ್ಯಂತ ನೂರಾರು ಮರಗಳು ದರಶಾಹಿಯಾಗಿದ್ದಾವೆ. ಆದರೆ ಹಲವೆಡೆ ಮರಗಳು ಬಿದ್ದರೂ ಕೂಡ ಇನ್ನೂವರೆಗೂ ಅಧಿಕಾರಿಗಳು ತೆರವುಗೊಳಿಸಿಲ್ಲ, ನಿರ್ಲಕ್ಷ್ಯವನ್ನ ತೋರಿಸುತ್ತಿದ್ದಾರೆ. ಆಂಬ್ಯುಲೆನ್ಸ್ ಮೇಲೆ ಬಿದ್ದಿರುವಂತಹ ಬೃಹತ್ ಮರ ಅಂಡ್ ಮರದ ಕೊಂಬೆಗಳು. ಬೆಂಗಳೂರಿನ ಜಯನಗರದ 33ನೇ ಕ್ರಾಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಬುಧವಾರ ಸಂಜೆ ಬಿದ್ದಂತಹ ಮಳೆಗೆ ಈ ರೀತಿಯಾದಂತಹ ದುರ್ಘಟನೆ ಸಂಭವಿಸಿದೆ. ಮರ ಬಿದ್ದಿದ್ದರಿಂದ ರಸ್ತೆಗಳು ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿದ್ದಾವೆ. ಇನ್ನು ಬಿದ್ದಿರುವಂತಹ ಮರದಡಿಯಲ್ಲಿರುವಂತಹ ಆಂಬ್ಯುಲೆನ್ಸ್ ಆಲ್ಮೋಸ್ಟ್ 4 ದಿನಗಳೇ ಕಳೆದು ಹೋಗ್ತಾ ಇದೆ. ಇನ್ನೂವರೆಗೂ ಕೂಡ ಮರವನ್ನ ತೆರವು ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಜಿಬಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನೋಡಿ, ನಿರಂತರವಾಗಿ ಈಗ ಮಳೆ ಬರ್ತಾ ಇದೆ ಬೆಂಗಳೂರಿನಾದ್ಯಂತ. ಹೀಗಾಗಿ ಕೆಲವೊಂದು ಏರಿಯಾಗಳಲ್ಲಿ ಈ ಮರಗಳು ದರಶಾಹಿ ಆಗ್ತಿದ್ದಾವೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಆ ಮರಗಳು ನೆಲಕ್ಕೆ ಉರುಳಿತಾವೆ ಅಂತ ಹೇಳಿ. ಇನ್ನೂವರೆಗೂ ಕೂಡ ಈ ಜಿಬಿ ಅಧಿಕಾರಿಗಳು ಏನು ಕಣ್ಣು ಮುಚ್ಕೊಂಡು ಕೂತಿದಾರ ಗೊತ್ತಿಲ್ಲ. ಸ್ಥಳಕ್ಕೆ ಬರಬೇಕು, ಅದನ್ನ ತೆರವು ಕಾರ್ಯಾಚರಣೆ ಮಾಡಬೇಕು. ಇದರಿಂದ ಈ ಸಾರ್ವಜನಿಕ ವಲಯದಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗುತ್ತೆ ಓಡಾಡೋದಕ್ಕೆ ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅಧಿಕಾರಿಗಳಿಗೆ. ಜಿಬಿ ಅಧಿಕಾರಿಗಳ ನಿರ್ಲಕ್ಷ್ಯ. ಮೊನ್ನೆ ಬೌರಿಂಗ್ ಹಾಸ್ಪಿಟಲ್ ಕಾಂಪೌಂಡ್ ಬಿದ್ದುಬಿಟ್ಟು 7 ಜನ ಸಾವನ್ನಪ್ಪಿದ್ರು. ಮತ್ತೆ ಈ ರೀತಿಯಾದಂತಹ ದುರ್ಘಟನೆ ಸಂಭವಿಸೋದಕ್ಕಿಂತ ಮುಂಚೆ ಬಂದ್ಬಿಟ್ಟು ಅದನ್ನ ದುರಸ್ತಿ ಕಾರ್ಯ ಮಾಡಬೇಕು ಅನ್ನುವಂತಹ ಕೆಲಸ ಆಗ್ತಾ ಇಲ್ಲ ಜಿಬಿ ಅಧಿಕಾರಿಗಳಿಂದ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ ಎಷ್ಟರ ಮಟ್ಟಿಗೆ ಪರದಾಡುವಂತಹ ಪರಿಸ್ಥಿತಿಗೆ ಒಳಗಾಗಿದ್ದಾರೆ ವಾಹನ ಸವಾರರು. ಪಕ್ಕದಲ್ಲಿ ಬೃಹತ್ ಗಾತ್ರದ ಮರ ಬಿದ್ದಿದೆ. ಏನು ಅವ್ರು ತೆರವು ಮಾಡಕ್ಕಾಗತ್ತಾ? ಅದು ಜಿಬಿ ಅಧಿಕಾರಿಗಳ ಕೆಲಸ. ಅದು ಅವ್ರು ಬಂದು ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಮುಂದಾಗಬೇಕು. ಅಂಥದ್ರಲ್ಲಿ ಆ ಸ್ವಲ್ಪ ಜಾಗದಲ್ಲಿ ಯಾವ ರೀತಿ ವಾಹನ ಸವಾರರು ವಾಹನವನ್ನ ಚಲಾಯಿಸ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಆಲ್ಮೋಸ್ಟ್ 4 ದಿನ ಆಯಿತು ಮಳೆ ಸುರಿತಾ ಇದ್ದು. ಈಗಾಗಲೇ ಆಂಬ್ಯುಲೆನ್ಸ್ ಮೇಲೆ ಒಂದು ಬೃಹತ್ ಗಾತ್ರದ ಮರ ಬಿದ್ದಿದೆ. ಆದ್ರೂ ಕೂಡ ಇನ್ನೂವರೆಗೂ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿಲ್ಲ ಅನ್ನುವಂಥದ್ದು ಅಲ್ಲಿರುವಂತಹ ಸಾರ್ವಜನಿಕರ ಆಕ್ರೋಶ. ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು? ಯಾಕೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ತಾ ಇಲ್ಲ? ಯಾಕಿಷ್ಟೊಂದು ಬೇಜವಾಬ್ದಾರಿತನ, ಯಾಕಿಷ್ಟೊಂದು ನಿರ್ಲಕ್ಷ್ಯವನ್ನು ವಹಿಸ್ತಿದ್ದಾರೆ? ಸಾಕಷ್ಟು ಏರಿಯಾಗಳಲ್ಲಿ ಇದೇ ರೀತಿಯಾಗಿ ಮರಗಳು ಬಿದ್ರೂ ಕೂಡ ಇನ್ನೂವರೆಗೂ ತೆರವುಗೊಳಿಸದೆ ಮೌನಕ್ಕೆ ಜಾರಿದ್ದಾರೆ ಅಧಿಕಾರಿಗಳು. ನೋಡಿ, ಆಂಬ್ಯುಲೆನ್ಸ್ ಮೇಲೆ ಯಾವ ರೀತಿ ಮರ ಬಿದ್ದಿದೆ, ಬಸ್ನ ಮೇಲೆ ಯಾವ ರೀತಿ ಮರ ಬಿದ್ದಿರುವಂತದ್ದು. ಬಸ್ನ ಮುಂಭಾಗ ಸಂಪೂರ್ಣವಾಗಿ ಜಖಂಗೊಂಡಿದೆ. ಅಟ್ಲೀಸ್ಟ್ ಆ ಜಾಗಕ್ಕೆ ಬಂದು ಆ ಮರಗಳನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆಗೆ ಮುಂದಾಗಬೇಕಾಗಿತ್ತು. ಅಂಥದ್ರಲ್ಲಿ ಅಧಿಕಾರಿಗಳು ನೋಡಿದ್ರೆ ಈಗ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ. ಏನ್ ಪ್ರಾಬ್ಲಮ್ ಈಗ ಇವ್ರದ್ದು? 33ನೇ ಕ್ರಾಸ್ನಲ್ಲಿ ನಡೆದಿರುವಂತಹ ಘಟನೆ ಇದು ಬೆಂಗಳೂರಿನ ಜಯನಗರದಲ್ಲಿ. ಹೇಳಿಕೆಳೆ ಜಯನಗರದಲ್ಲಿ ಸಿಕ್ಕಾಪಟ್ಟೆ ಮರಗಳಿದಾವೆ. ಯಾವ ಸಂದರ್ಭದಲ್ಲಿ ಯಾವ ಮರಗಳು ಬೀಳ್ತಾವೆ ಅನ್ನೋದೇ ಗೊತ್ತಾಗಲ್ಲ. ಅಂಥದ್ರಲ್ಲಿ ಈಗ ಬಿದ್ದಿರುವಂತಹ ಮರಗಳನ್ನೇ ಇವರು ತೆರವುಗೊಳಿಸೋದಕ್ಕೆ ಮುಂದಾಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಎದ್ದು ಕಾಣಿಸ್ತಾ ಇರುವಂತದ್ದು ಅವರ ಬೇಜವಾಬ್ದಾರಿತನ. ಈಗಾಗಲೇ 2 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಇನ್ನಾದ್ರೂ ಅಟ್ಲೀಸ್ಟ್ ಅದನ್ನ ಎಚ್ಚೆತ್ತುಕೊಂಡು ಬಂದ್ಬಿಟ್ಟು ನಮ್ಮ ಕೆಲಸ ಕಾರ್ಯಗಳು ಏನಿದಾವೆ ಅವೆಲ್ಲವನ್ನ ಮಾಡಬೇಕು ಅನ್ನುವಂಥದ್ದು ಏನು ಇಲ್ಲವಲ್ಲ, ಅರಿವೇ ಇಲ್ಲ ಅಧಿಕಾರಿಗಳಿಗೆ. ಎಷ್ಟರ ಮಟ್ಟಿಗೆ ರಸ್ತೆಗಳು ಬ್ಲಾಕ್ ಆಗಿದ್ದಾವೆ, ವಾಹನ ಸವಾರರಿಗೆ ಎಷ್ಟರ ಮಟ್ಟಿಗೆ ತೊಂದರೆ ಆಗತ್ತೆ ಓಡಾಡೋದಕ್ಕೆ. ಇದರಿಂದ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ, ಮತ್ತೆ ಸುತ್ತಾಡ್ಕೊಂಡು ಹೋಗ್ಬೇಕಾಗತ್ತೆ. ಇದ್ರ ಬಗ್ಗೆ ಏನಾದ್ರೂ ಅಧಿಕಾರಿಗಳು ಯೋಚನೆ ಮಾಡ್ತಾರಾ? ಇಲ್ಲ. ನೋಡಿ, ಎಷ್ಟರ ಮಟ್ಟಿಗೆ ಮರಗಳು ಬಿದ್ದಿದ್ದಾವೆ, ದರಶಾಹಿ ಆಗಿದ್ದಾವೆ ಅಂತ ಹೇಳಿ. ಪ್ರತಿಯೊಂದು ಏರಿಯಾದಲ್ಲಿ ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲವೂ ಕೂಡ ಮರಗಳು ಬಿದ್ದಿರುವಂತದ್ದು ಅಲ್ಲೆಲ್ಲರೂ ಕೂಡ ಬೇಡಿಕೊಳ್ತಿದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ವಿನುತಾ ಈಗ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಹೇಳುವುದು ಒಂದು, ಮಾಡುವುದು ಮತ್ತೊಂದು, ನಂಬುವುದು ಹೇಗೋ ಕಾಣೆ ಪದ್ಮಾವತಿ ಪತಿ ತಿರುಪತಿ. ವಾವ್ ಇದು ಸಾಂಗ್ ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ರ? ಖಂಡಿತವಾಗಿಯೂ ಇಲ್ಲ ಕಣ್ರಿ. ನಮ್ಮ ಬೆಂಗಳೂರಿನ ರಾಜಕಾರಣಿಗಳ ಒಂದು ಮನಸ್ಥಿತಿಯನ್ನು ನಿಮ್ಮ ಮುಂದೆ ಅನಾವರಣ ಮಾಡ್ತಾ ಇದ್ದೀನಿ ಅಷ್ಟೇ. ಹೇಳೋದೇ ಒಂದು, ಮಾಡೋದೇ ಒಂದು. ಅವರು ಹೇಳಿದ್ದನ್ನು ನಂಬ್ಕೊಂಡ್ರೆ ನಮ್ಮ ಪಾದವು ಕೂಡ ಎಲ್ಲಿಗೆ ಶ್ರೀರಾಮ ಪಾದಕ್ಕೆ ಸೇರ್ಪಡೆಯಾಗುವಂಥದ್ದು. ಕಂಪ್ಲೀಟ್ ಆಗಿ ನಾವು ಕೂಡ ಇಂತಹ ನೀಚ ರಾಜಕಾರಣಿಗಳನ್ನು ನಂಬಿದ್ದೆ ಆದರೆ ಗೋವಿಂದನ ಪಾದಕ್ಕೆ ವೈಕುಂಠಕ್ಕೆ ವೇಗವಾಗಿ ರವಾನೆ ಮಾಡಿಬಿಡ್ತಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಮುಂದೆನೇ ಇರುವಂಥದ್ದು.
ನಮ್ಮ ಬೆಂಗಳೂರಿನ ಮೊನ್ನೆ ಸುರಿದಂತಹ ಮಳೆಗೆ ಕಂಪ್ಲೀಟ್ ಆಗಿ ಬೆಂಗಳೂರಿನ ಜನಜೀವನವೇ ಅಸ್ತವ್ಯಸ್ತಗೊಂಡಿರುವಂಥದ್ದು. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ನಾವು ಜಯನಗರದ ಒಂದು ಪ್ರತಿಷ್ಠಿತ ಏರಿಯಾದಲ್ಲಿ ಇದ್ದೀವಿ. ಇಲ್ಲಿ ಮೊನ್ನೆ ಸುರಿದಂತಹ ಮಳೆಗೆ ಒಂದು ಆಂಬುಲೆನ್ಸ್ನ ಮಳೆ ಸಂಪೂರ್ಣವಾಗಿ ಮರದ ಕೊಂಬೆ ಮುರಿದು ಬಿದ್ದಿರುವಂಥದ್ದು. ಬೃಹತ್ ಮರದ ಕೊಂಬೆ ಇಲ್ಲಿ ಮುರಿದು ಬಿದ್ದು ಆಂಬುಲೆನ್ಸ್ ಕಂಪ್ಲೀಟ್ ಆಗಿ ಜಖಂಗೊಂಡಿರುವಂಥದ್ದು. ಆದರೆ ಈ ಒಂದು ಘಟನೆ ನಡೆದು 4 ದಿನಗಳೇ ಕಳೆದಿದೆ. ಆದರೂ ಕೂಡ ಯಾವೊಬ್ಬ ಅಧಿಕಾರಿ ಕೂಡ ಈ ಕಡೆ ಬಂದು ಇದನ್ನು ತೆರವು ಮಾಡುವಂತಹ ಪ್ರಯತ್ನಕ್ಕೆ ಇಲ್ಲಿ ಮುಂದಾಗಿಲ್ಲ ಅನ್ನುವಂಥದ್ದು. ಈಗ ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಬೃಹತ್ ಮರದ ಕೊಂಬೆಗಳು ಇಲ್ಲಿ ಬಂದಿರುವಂಥದ್ದು. ಎಷ್ಟು ದೊಡ್ಡ ಮರ ಇದು ಆಂಬುಲೆನ್ಸ್ನ ಮೇಲೆ ಬಿದ್ದು ಕಂಪ್ಲೀಟ್ ಆಗಿ ಈ ಒಂದು ಆಂಬುಲೆನ್ಸ್ ಜಖಮ್ ಆಗಿರುವಂಥದ್ದು. ನೀವೀಗ ಆಂಬುಲೆನ್ಸ್ನ ಪರಿಸ್ಥಿತಿಯನ್ನು ಕೂಡ ಕಂಪ್ಲೀಟಾಗಿ ನೀವು ನೋಡ್ತಾ ಇರ್ಬೋದು. ಇದು ಅಂದರೆ ಇಲ್ಲಿ ಲೈಫ್ ಕೇರ್ ಸ್ವಯಂ ಪ್ರೇರಿತ ರಕ್ತ ನಿಧಿಗೆ ಸೇರಿರುವಂತಹ ಒಂದು ಆಂಬುಲೆನ್ಸ್. ಇದರ ಒಂದು ದುಸ್ಥಿತಿ ಈಗ ಸಂಪೂರ್ಣವಾಗಿ ಅಧೋಗತಿಗೆ ತಲುಪಿರುವಂಥದ್ದು. ಇನ್ನು ಮುಂದುವರೆದಂತೆ ಮೊನ್ನೆ ಸುರಿದ ಮಳೆಗೆ ಕೇವಲ ಆಂಬುಲೆನ್ಸ್ ಅಷ್ಟೇ ಅಲ್ಲ, ಪಕ್ಕದಲ್ಲೇ ಇರುವಂತಹ ಒಂದು ವಿದ್ಯುತ್ ಕಂಬವು ಕೂಡ ಉರುಳಿ ಬಿದ್ದಿರುವಂಥದ್ದು. ಈಗ ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಇಲ್ಲಿ ನೋಡಿ, ಇಲ್ಲಿ ವೀಕ್ಷಕರೇ, ಮೊನ್ನೆ ಬಿದ್ದಂತಹ ಒಂದು ಮರದ ರಭಸಕ್ಕೆ ಇಲ್ಲಿರುವಂತಹ ಒಂದು ಎಲೆಕ್ಟ್ರಿಕ್ ಕಂಬ ಕೂಡ ಮುರಿದು ಬಿದ್ದಿದೆ. ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಯಾವ ಹಂತಕ್ಕೆ ನಮ್ಮ ಬೆಂಗಳೂರಿನ ದುಸ್ಥಿತಿ ಬಂದು ತಲುಪಿದೆ ಎನ್ನುವಂಥದ್ದು. ಕಂಪ್ಲೀಟಾಗಿ ಸಂಪೂರ್ಣವಾಗಿ ಇದು ಜಖಂಗೊಂಡಿರುವಂಥದ್ದು. ನಮ್ಮ ಅಧಿಕಾರಿಗಳ ಬೇಜವಾಬ್ದಾರಿತನವಾಗಿರ್ಬೋದು ಅಥವಾ DK ಶಿವಕುಮಾರ್ ಅವರ ಬಡಾಯಿ ಭಾಷಣಗಳಾಗಿರ್ಬೋದು, ಇವೆಲ್ಲವೂ ಕೂಡ ಕೇವಲ ಊಟಕ್ಕಿರದ ಉಪ್ಪಿನಕಾಯಿ, ಪುಸ್ತಕದ ಬದನೆಕಾಯಿ ಅಷ್ಟೇ, ಯಾವುದು ಕೂಡ ಕಾರ್ಯರೂಪಕ್ಕೆ ಬರಲ್ಲ ಅನ್ನುವಂಥದ್ದು. ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.